ಮೊನ್ನೆನೂ ಅಷ್ಟೇ ಆನೇಕಲ್ಲಿಂದ ರೈತರು KDBಗೆ ಅಕ್ವೈರ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಒಂದೇ ನಿಮಿಷ, 12,000 ಎಕರೆ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರು ಪ್ರತಿಭಟನೆಗೆ ಬೆಂಗಳೂರಿಗೆ ಕರ್ಕೊಂಬಂದು ಅವ್ರಿಗೆ ದಾರಿಯಲ್ಲಿ ನಿಲ್ಲಿಸಿ ಒಡೆದು ಅವ್ರನ್ನೆಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಾಲೆಲ್ಲ ಫ್ರಾಕ್ಚರ್ ಆಗಿದೆ ಅವ್ರಿಗೆ. ಇವತ್ತು ಇಲ್ಲಿನೂ ಅಷ್ಟೇ, ಮಂಡ್ಯದಲ್ಲೂ ಕೂಡ ರೈತರ ಪ್ರತಿಭಟನೆ ಮೇಲೆ ಲಾಠಿ ಪ್ರಯೋಗ ಮಾಡ್ತಾ ಇದ್ದಾರೆ. ಇವೆಲ್ಲ ಭಾಳ ದಿನ ನಡೆಯಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, DK ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಬಲಾತ್ಕಾರ ಮಾಡೋದು, ರೌಡಿಸಮ್ ಮಾಡೋದು, ರೈತರ ಮೇಲೆ ಅಲ್ಲೇ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ, ಮಾಡಿದ್ರೆ ಹುಷಾರ್ ಅನ್ನೋ ಮಾತನ್ನು ಹೇಳಿದೆ. ನೋಡಿ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಪರಮೇಶ್ವರ್ ಇದ್ದಾಗ ಅಂತೂ ಕೇಳೋರೇ ಇರಲಿಲ್ಲ. ನಾನು ನೋಡಿಲ್ಲ, ವರದಿ ತರಿಸ್ತೀನಿ, ನನಗೆ ಗೊತ್ತಿಲ್ಲ, ಇದೇ ಆಗೋಯ್ತು. ಈಗ ಹೊಸ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ, ಅವ್ರಿಗೆ RSS ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇಲಾಖೆ ಬಗ್ಗೆ ಅವ್ರಿಗೆ ಕಿಂಚತ್ತು ಜ್ಞಾನನೂ ಇಲ್ಲ. ಯಾಕಂದರೆ ಹಿಂದೆ RDPR ಮಿನಿಸ್ಟರ್ ಇದ್ದಾರಲ್ಲ, ಒಂದು ದಿನ RDPRದು ಮೀಟಿಂಗ್ ಮಾಡಿಲ್ಲ, ಅಲ್ಲಿ ಅಭಿವೃದ್ಧಿ ಏನು ಮಾಡಿದ್ದೀರಿ ಅಂತ ಹೇಳಿಲ್ಲ. ಸ್ವತಃ ಕಲಬುರಗಿಯಲ್ಲೇ ಅವರ ಶಾಲೆಗಳೆಲ್ಲ ಸೋರುತ್ತಾ ಇರೋ ಶಾಲೆಗಳು ಇದೆ, ಅಲ್ಲೇನು ಮಾಡಲಿಲ್ಲ. ಈಗ ಬಂದು ಅವರು ಡೈವರ್ಟ್ ಮಾಡ್ತಾರೆ ಅಷ್ಟೇ, ಅಭಿವೃದ್ಧಿ ಮಾಡಲ್ಲ, RSS ಬಗ್ಗೆ ಮಾತಾಡೋದಷ್ಟೇ ಅವ್ರ ಕೆಲಸ. ಈ ಸರ್ಕಾರ ಬಂದಿರೋದೇ ಮುಖ್ಯಮಂತ್ರಿಗಳು ಅಲ್ಲಿ ಕಮಿಟ್ಮೆಂಟ್ ಆಗಿ ಮುಖ್ಯಮಂತ್ರಿ ಆಗಿರೋದು, ಕೊಡಬೇಕಲ್ಲ ಡೆಲ್ಲಿಗೆ. ಈಗ ಬಿಡದಿ ಪ್ರಾಜೆಕ್ಟ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರ. ಕಳೆದ ಬಿಡದಿಯಲ್ಲಿ 3,500 ಎಕರೆ ಸರ್ಕಾರಿ ಜಮೀನಿತ್ತು. ಈಗ ಏಕಾಏಕಿ ಖಾಲಿಯಾಗಿ 800 ಔಟ್ ಇದೆ. ಎಲ್ಲರಿಗೂ ಅದನ್ನು ಬೇರೆ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಖಾತೆ ಮಾಡಿಬಿಟ್ಟಿದ್ದಾರೆ ಎಲ್ಲ. ಅಂದರೆ ಈ ಸರ್ಕಾರ ಈ ಲಾಬಿ ಪರವಾಗಿ, ಅಂದರೆ ಜಮೀನನ್ನು ಕಬಳಿಕೋ ಅಂತ ಈ ರಿಯಲ್ ಎಸ್ಟೇಟ್ ಪರವಾಗಿರುವಂಥ ಲಾಬಿ. ಯಾಕಂದರೆ ಸ್ವತಃ DK ಶಿವಕುಮಾರ್ ಹೇಳಿದಾರಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತ ಅವರೇ ಸ್ವತಃ ಹೇಳ್ಬಿಟ್ಟಿದ್ದಾರೆ. ನಂದು ರಾಜಕೀಯ ಅನ್ನೋದು ಒಂಥರ ಹ್ಯಾಬಿ ಅಂತ ಹೇಳಿದ್ದಾರೆ. ಅದರಿಂದ ಇಂಥ ಮುಖ್ಯಮಂತ್ರಿಯಿಂದ ಇನ್ನೇನು ಬಯಸ್ತೀರಾ ನೀವು? ಅವರ ಲಾಬಿಯಲ್ಲಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೋಡಿ, ನಾವು ಈಗಾಗಲೇ ನಿನ್ನೆನೂ ಕೂಡ ನಾನು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೀನಿ. ಮತ್ತು ಎಲ್ಲ ಮಸೀದಿಗಳ ಮುಂದೆ ಟೆಂಟ್ಗಳು ಹಾಕ್ಬಿಟ್ಟು ಅಲ್ಲೇ ಫಾರಮ್ಗಳನ್ನು ಕೊಡ್ತಾ ಇದ್ದಾರೆ. ರೂಲ್ಸ್ ಏನು ಹೇಳ್ತೈತೆ, ಎಲ್ಲರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಅರ್ಜಿ ಕೊಡಬೇಕು. ಅದಾದಮೇಲೆ ಅವರಿಂದ ಅರ್ಜಿಯನ್ನು ವಾಪಸ್ ಪಡೆದು ಅವರು ಒಂದೇ ಕಡೆ ಓಟ್ ಇರಬೇಕು. ಆ ರೀತಿ ವ್ಯವಸ್ಥೆ ಮಾಡು ಅಂತ ಹೇಳಿದ್ರೆ, ಇವರು ಮಸೀದಿಗಳ ಮುಂದೆ, ಏನೋ ಶಾದಿ ಮಹಲ್ಗಳ ಮುಂದೆ ಎಲ್ಲ ಕ್ಯೂ ನಿಲ್ಸ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಇದು ಅಕ್ರಮ ವಲಸಿಗರು ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಅವ್ರಿಗೆ ಓಟ್ ಹಾಕ್ತಾರಲ್ಲ, ಅದಕ್ಕೋಸ್ಕರ ನೀವು ವೋಟ್ ಮಾಡ್ಕೊಳ್ಳಿ. DK ಶಿವಕುಮಾರ್ ಇನ್ನೊಂದು ಮಾತು ಹೇಳಿದ್ದಾರೆ, ನಿಮ್ಗೇನ ವೋಟ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಎಲ್ಲ ಫ್ರೀ ಬೀಸ್ ಎಲ್ಲ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನೀವೆಲ್ಲ ಇಲ್ಲೇ ರೀ, ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗಬೇಡಿ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇದು ಹೇಡಿತನದ ಪರಮಾವಧಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ